ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಲ್ ಜಾಧವ್, JDS ಜಿಲ್ಲಾ ಯುವ ಅಧ್ಯಕ್ಷರು, ಕಲಬುರಗಿ. ವಿಷಯ ಏನಪ್ಪ ಅಂದರೆ, ಕಲಬುರಗಿ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬಿಸಿಲು ಭಾಳಷ್ಟು ಹೆಚ್ಚಿಗಿದೆ. ಕರ್ನಾಟಕ ರಾಜ್ಯದಲ್ಲಿ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆ ಸಖತ್ತವಾಗಿ 40 ಡಿಗ್ರಿ ಸೆಲ್ಸಿಯಸ್ ತನಕ ಬಿಸಿಲು ಇದೆ. ಆ ಬಿಸಿಲು ಇರೋ ಕಾರಣ ಎಲ್ಲ ಕಲಬುರಗಿ ಜನತೆ ಏನದಪ್ಪ ಅಂತಂದರೆ, ಭಾಳಷ್ಟು ಈಗ ಮಧ್ಯಾಹ್ನ ಆದ್ರೂ ಕೂಡ ಯಾರೂ ಹೊರಗೆ ಬರ್ತಾ ಇಲ್ಲ. ಬಂದರೂ ಕೂಡ ಜನರಿಗೆ ಎಲ್ಲ ಹೆಲ್ಮೆಟ್ಗೋಸ್ಕರ ಪೊಲೀಸರು ಅವರಿಗೆ ತಡೀತಾ ಇದ್ದಾರೆ. ಆದ ಕಾರಣ ನಾನು ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಏನಂತಂದರೆ, ಕಲಬುರಗಿ ಜಿಲ್ಲೆಯ ಜನರಿಗೆ ಹೆಚ್ಚು ತಾಪಮಾನ ಇರೋದ್ರಿಂದ ಹೆಲ್ಮೆಟನ್ನು ಹಾಕ್ತಾ ಇಲ್ಲ. ಹಾಕಿದರೆ ತಲೆ ಮ್ಯಾಗಿಂದ ಕೂದಲು ಹೋಗ್ತದ, ಬ್ರೈನ್ ಎಫೆಕ್ಟ್ ಏನಾದರೂ ಆಗ್ಬೋದು ಅಂಥೇಳಿ ಆ ಭಯಲಿಂದ ಹಾಕ್ತಾ ಇಲ್ಲ. ಮತ್ತು ಹೆಚ್ಚಿಗೆ ಬಿಸಿಲು ಇರೋದ್ರಿಂದ ಕಣ್ಣಿಗೆ ಎಫೆಕ್ಟ್ ಆಗ್ತಾ ಇದೆ. ಆದ ಕಾರಣ ಹೆಲ್ಮೆಟ್ ಅವ್ರು ಹಾಕ್ತಾ ಇಲ್ಲ ಅಂತ ಅನಿಸ್ತದ ನನಗೆ. ಈ ವಿಷಯಕ್ಕೆ ಏನಪ್ಪ ಅಂತಂದರೆ, ಅಧಿಕಾರಿಗಳು ಇದಕ್ಕೆ ಒಂದು ಸ್ವಲ್ಪ ದಿನ ನಂತರ ಕಾನೂನು ಎಲ್ಲರಿಗೂ ಸರಿಸಮಾನ ಇದೆ. ಕಾನೂನಿನ ಬಗ್ಗೆ ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು. ಟೂ ವೀಲರ್ ಓಡಾಡೋರು ಎಲ್ಲ ಹೆಲ್ಮೆಟ್ ಹಾಕ್ಕೋಬೇಕು. ಎದುರು ಕೂತವ್ರನ್ನ ಹಾಕ್ಕೋಬೇಕು, ಹಿಂದೆ ಕೂತವ್ರನ್ನೂ ಹಾಕ್ಕೋಬೇಕು. ಅದು ನಾವು ಕಾನೂನು ವಿರೋಧವಾಗಿಲ್ಲ, ಕಾನೂನಿನ ಜೊತೆಯಲ್ಲಿ ನಾವು ಇದ್ದೀವಿ. ಆದರೆ ಸಮಸ್ಯೆ ಏನಿದೆ, ಇಲ್ಲಿ ಬಿಸಿಲು ಹೆಚ್ಚಿಗಿರೋದರಿಂದ ಇಲ್ಲಿ ಅದು ಜನರಿಗೆ ಸಮಸ್ಯೆ ಆಗ್ತಾ ಇದೆ ಹೆಲ್ಮೆಟ್. ನಾನು ಇಲ್ಲಿ ಇದ್ದಂಥ ಪೊಲೀಸ್ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಕೇಳಪ್ಪ ಅಂತಂದರೆ, ಇದೇ ಸರ್ವಿಸ್ ತಾವು ಮಳೆಗಾಲದಲ್ಲಿ ಹಿಡ್ಕೊಂಡು ಸ್ಟಾರ್ಟ್ ಮಾಡಿ. ಯಾಕಂದರೆ ಮಳೆಗಾಲದಲ್ಲಿ ಈಗ ಅದೇ ಹೆಲ್ಮೆಟ್ ಹಾಕೋದ್ರಿಂದ ಜನರಿಗೆ ಯಾವುದೇ ಆಕ್ಸಿಡೆಂಟ್ ಆಗಲಿ ಅದರಿಂದ ಅವರು ಉಳಿತಾಯ ಆಗುತ್ತೆ ಅಂತ ಹೇಳ್ತಾ ಇದ್ರಿ ತಾವು. ನನಗೆ ಅದು ಮಾತಿಗೆ ನಾವು ಒಪ್ಕೋತೀವಿ. ಆದರೆ ನೋಡಿ, ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಥರ ವಾತಾವರಣ ಆಗಿದೆಯಪ್ಪ ಅಂತಂದರೆ, ಸಾಮಾನ್ಯ ಜನರಿಗೆ ತಾವು ಹೆಲ್ಮೆಟ್ಗೋಸ್ಕರ ತಾವು ಹಿಡಿತಾ ಇದ್ದೀರಿ, ಅದು ಮಾತು ಒಪ್ಕೋತೀವಿ ನಾವು. ಕೆಲವೊಂದು ಇಲ್ಲಿ ಕಾಂಗ್ರೆಸ್ ಲೀಡರ್ಗಳು ಇದ್ದಾರೆ. ಕಾಂಗ್ರೆಸ್ ಲೀಡರ್ಗಳು 3-4 ವರ್ಷ ಹಿಡಿದು ಅವ್ರ ಗಾಡಿ ಅದ, ಕಾರ್ಗಳದ. ಆದ್ರೂ ಕೂಡ ಅವ್ರಿಗೆ ಈಗಿನ ತನೂ ನಂಬರ್ ಪ್ಲೇಟ್ ಇಲ್ಲ. ಯಾಕೆ? ಸಾಮಾನ್ಯ ಜನರಿಗೆ ಒಂದು ಕಾನೂನು ಇದೆ, ಒಂದು ಲೀಡರ್ಗಳಿಗೆ ಒಂದು ಕಾನೂನು ಇದೆನಾ? ಆದ ಕಾರಣ ನಾನು ಇಲ್ಲಿ ಇದ್ದಂಥ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಕೇಳ್ಕೊತೀನಿ ಅಂತಂದರೆ, ಕಾನೂನು ಎಲ್ಲವರಿಗೆ ಸರಿಸಮ ಇದೆ. ಕಾನೂನು ಎಲ್ಲವರಿಗೆ ಕರೆಕ್ಟಾಗಿ ತಾವು ಪಾಲನೆ ಮಾಡಿ, ಮುಂದೆ ಬರುವ ದಿನದಲ್ಲಿ ತಾವು ಹೆಲ್ಮೆಟ್ ಏನು ಮಾಡ್ತಾ ಇದ್ದೀರಾ, ಹೆಲ್ಮೆಟ್ ಏನು ಫೈನ್ ಹಾಕ್ತಾ ಇದ್ದೀರಿ. ಆ ಹೆಲ್ಮೆಟ್ ಫೈನ್ ಹಾಕೋದ್ರಿಂದ ಅದೇ ಫೈನಲ್ಲಿ ತಾವು ಹೆಲ್ಮೆಟ್ ಕೊಡಿ. ಒಂದು ಬಡವರಿಗೆ ಹೆಲ್ಪ್ ಆಗುತ್ತೆ. ಬಟ್ ಈಗ ಯಾರೋ ಸಾಮಾನ್ಯ ಒಬ್ಬ ಗರೀಬ್ ಬಡ ಪರಿಸ್ಥಿತಿ ಇದ್ದವ ಹೆಲ್ಮೆಟ್ ಎಲ್ಲಿಂದ ತರಬೇಕು ಸ್ವಾಮಿ? ತಾವು ಸ್ವಲ್ಪ ಯೋಚನೆ ಮಾಡಿ ದಯವಿಟ್ಟು. ಈಗ ನೋಡಿ, ಈಗ ಎಲ್ಲ ಬಿಸಿಲು ಹೆಚ್ಚಿಗಿದೆ. ಈಗ ಹೋದ ವರ್ಷ ಬಿಸಿಲಿನಲ್ಲಿ ಎಲ್ಲ ಸರ್ಕಲ್ ಹತ್ರ ಎಲ್ಲ ಟ್ರಾಫಿಕ್ ಏನು ಸಿಗ್ನಲ್ ಬೀಳುತ್ತೆ, ಎಲ್ಲ ಗುಲ್ಬರ್ಗ ಸರ್ಕಲ್ ಹತ್ರ ಶೆಡ್ ಹೊಡೆದು ಅದಕ್ಕೆ ನೆರಳು ಮಾಡ್ಬೇಕಂತೇಳಿ ಇತ್ತು. ಆದರೆ ಈ ವರ್ಷ ಬಿಸಿಲಿನಲ್ಲಿ ತಾವು ತಿಮ್ಮಾಪುರಿ ಹತ್ರ ಹೋಗಿ ನೋಡಿ, ಆ ಶೆಡ್ ಹೊಡೆದಿದ್ದು ಅದು ಏನು ಬಟ್ಟೆ ಅದು ಹಾರು ಹೋಗ್ತಾ ಇದೆ. ಆದರೆ ಅದಕ್ಕೆ ಗಮನ ತಗೊಳ್ಳೋರು ಯಾರೂ ಇಲ್ಲ. ಆದ ಕಾರಣ ತಾವು ದಯವಿಟ್ಟು ಈ ಮಾಧ್ಯಮ ಮೂಲಕ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬರೋ ದಿನದಲ್ಲಿ ತಾವು ಇದಕ್ಕೆ ಕೂಡಲೇ ಗಮನಕ್ಕೆ ತಂದು ಎಲ್ಲ ಜನರಿಗೆ ಇಲ್ಲಿ ಸಿಗ್ನಲ್ ಏನಿದೆ, ಎಲ್ಲ ಸಿಗ್ನಲ್ ಹತ್ರ ತಾವು ಅವರಿಗೆ ಒಂದು ನೆರಳು ಮಾಡೋಂಥ ಅವರಿಗೆ ಕೆಲಸ ಮಾಡಿಕೊಡ್ಬೇಕಂತೇಳಿ ತಮಗೆ ಈ ಮಾಧ್ಯಮ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಈಗ ಏನು ಆಟೋ ಚಾಲಕರಿದ್ದಾರೆ, LPG ಗ್ಯಾಸ್ಗೋಸ್ಕರ ಏನು ಬಡದಾಡ್ತಾ ಇದ್ದಾರೆ. ಇಂಥ ಬಿಸಿಲಾಗ ಬಡದಾಡ್ತಾ ಇದ್ದಾರೆ ಆಟೋದವರು. ಅವರು ಏನು ದಿನನಿತ್ಯ ಅವರು ಪಾಳಿ ಹಚ್ಕೊಟ್ಟು ಕೊಡಬೇಕು, ಏನು ಮನೆ ಸಂಸಾರ ನಡೆಸಬೇಕು, ಏನು ಅವರಿಗೆ ಹುಡುಗರಿಗೆ ಅನ್ನ ಹಾಕಬೇಕು. ಅಂಥ ಪರಿಸ್ಥಿತಿ ಆಗಿದೆಯಪ್ಪ ಅಂತಂತಂದರೆ, ಇದಕ್ಕೆ ಜಿಲ್ಲಾ ಆಡಳಿತದವ್ರು ಇದಕ್ಕೆ ಕ್ರಮ ತಗೋಬೇಕು. ಅವ್ರಿಗೆ ಏನಾದರೂ ಪರಿಹಾರ ಮಾಡಿಕೊಡ್ಬೇಕು. ಯಾಕಂತಂದ್ರೆ ಈಗ ನೋಡ್ರಿ, ಮನಿ ಗ್ಯಾಸ್ LPG ಇದೆ. ಆ ಗ್ಯಾಸ್ನು ಕೂಡ ಬುಕ್ ಮಾಡೋದ್ರಲ್ಲಿಂತ ಅದು ಮೆಸೇಜ್ ಬರುತ್ತೆ ಮೊಬೈಲ್ನಲ್ಲಿ. ಮೆಸೇಜ್ ಬಂದ್ರೂ ಕೂಡ ಡಿಲಿವರಿ ಕೊಡ್ತಾ ಇಲ್ಲ. ಮತ್ತೆ ಅವರು ಅಲ್ಲೇ ಆ ಏಜೆನ್ಸಿ ಹೋಗಿ ಲೈನ್ ಹಂತದ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಏನು ನಾರ್ಮಲ್ ಸಾಧಾರಣ ವ್ಯಕ್ತಿ ಇದ್ದಾರೆ
ಅವ್ನು ಬಡ ಪರಿಸ್ಥಿತಿನಲ್ಲಿ ಇದ್ದಾನೆ, ಅವನೇನು ಮನೆ ಸಂಸಾರ ನಡೆಸಬೇಕು, ದಿನನಿತ್ಯ ಪಾಳಿ ಹಚ್ಬೇಕು. ಗ್ಯಾಸ್ ಏಜೆನ್ಸಿದವರು ಕೂಡ ಏನು ಆಟೋ ನಡೆಸಿ ತನ್ನ ಸಂಸಾರ ಅವ ಉಳಿಸ್ಕೋಬೇಕು. ಅದಕ್ಕೆ ಇದು ಎಲ್ಲ ಭಾಳಷ್ಟು ಎಲ್ಲ ತೊಂದರೆ ಆಗ್ತಾ ಇದೆ. ಅದಕ್ಕೆ ಜಿಲ್ಲಾ ಆಡಳಿತದವರು ಇಲ್ಲಿ ಇದ್ದಂಥ DC ಮೇಡಮ್ ಅವರಿಗೆ ನಾನು ರಿಕ್ವೆಸ್ಟ್ ಇದೆ ಕಿ ಇದು ಕೂಡಲೇ ಏನದ ತಮ್ಮ ಗಮನಕ್ಕೆ ತರುವಂತೆ ನಾವು ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ ಮೇಡಮ್, ಕಿ ಅವ್ರಿಗೆ ಏನಾದರೂ ಪರಿಹಾರ ಮಾಡಿಕೊಡ್ಬೇಕು ಸಾಮಾನ್ಯ ಜನರಿಗೆ ಅಂತ ಹೇಳಿ ಅದೇ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.